ಬಿಜೆಪಿ ಭದ್ರಕೋಟೆಯಲ್ಲಿ ಚೇತ್ರ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಭರ್ಜರಿ ವಿಜಯೋತ್ಸವ. ಶಿಗ್ಗಾವಿ ಸವಣೂರು ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿರುವ ಬೆನ್ನಲ್ಲಿಯೇ ಕಾಂಗ್ರೆಸ್ನ ಸಂಭ್ರಮ ಮನೆ ಮಾಡಿತು. ಮಾಜಿ ಸಿಎಂ ಸಾಮ್ರಾಜ್ಯವನ್ನ ಚಿತ್ರ ಮಾಡಿದ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ ಇಮ್ಮಡಿಗೊಂಡಿದೆ. ಹೌದು, ಮಾಜಿ ಸಿಎಂ ಪುತ್ರ ಭರತ್ ಬೊಮ್ಮಾಯಿ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಸೋಲು ಅನುಭವಿಸಿದ್ದು, ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಪಟ್ಟಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಿಹಿ ಹಂಚಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಿದ್ದು, ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಬಾವುಟವೂ ಹಾರಿದೆ. ಯಾಸಿರ್ ಖಾನ್ ಪಠಾಣ್ ಗೆಲುವಿಗೆ ಕಾರಣಗಳು. ಶಿಗ್ಗಾಂವ್ ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಮುಕ್ತಿ ಹಾಡಿ ಗಂಭೀರವಾಗಿ ಕಾಂಗ್ರೆಸ್ ಚುನಾವಣೆ ಎದುರಿಸಿದ ಹಿನ್ನೆಲೆ ಪೈಲ್ವಾನ್ ಗೆಲುವು ಸಚಿವ ಸತೀಶ್ ಜಾರಕಿಹೊಳಿ ಪ್ರಮುಖ ಕಾರಣವಾಗಿದೆ. ಶಿಗ್ಗಾಂವಿಯಲ್ಲಿ ವಸತಿ ಹೂಡಿ ತಮ್ಮದೇ ಚುನಾವಣೆ ಎಂಬಂತೆ ಅಹಿಂದ ಮತದಾರರ ಓಲೈಕೆ ಮಾಡಿದ್ರು. ಬಿಜೆಪಿ ನಂಬಿಕೊಂಡಿದ್ದ ಲಿಂಗಾಯತ ಮತದಾರರಲ್ಲಿ ಸ್ವಲ್ಪ ಮತದಾರರು ಕೈಪರ ಮತ ಚಲಾಯಿಸಿದ ಹಿನ್ನೆಲೆ ಪಠಾಣ್ ಗೆದ್ದಿರಬಹುದು. ಕಾಂಗ್ರೆಸ್ ಪಡೆ ಶಿಗ್ಗಾಂವಿಯಲ್ಲಿಯೇ ಬೀಡು ಬಿಟ್ಟು ಕ್ಯಾಂಪೇನ್ ಮಾಡಿದ್ದು ಪಠಾಣ್ ಪರವಾಯಿತು. ಶಿಗ್ಗಾಂವಿ ಸವಣೂರು ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಕಾಂಗ್ರೆಸ್ ಕನಸು ನನಸಾಗಿದೆ. ಬಿಜೆಪಿ ಭದ್ರಕೋಟೆ ಇನ್ಮುಂದೆ ಕಾಂಗ್ರೆಸ್ ಭದ್ರಕೋಟೆ ನಿರ್ಮಾಣವಾಗುತ್ತಾ ಎಂಬುದು ಜನ ಸಾಮಾನ್ಯರ ಮಾತಾಗಿದೆ. ಮಂಜುನಾಥ್ ಪಾಟೀಲ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಶಿಗ್ಗಾಂವಿ. ನಮ್ಮ ಯಾಸಿರ್ ಖಾನ್ ಪಠಾಣ್ 20 ವರ್ಷದ ಬಿಜೆಪಿ ಅಂತ್ಯವನ್ನು ಮಾಡಿದಂತ ಪಠಾಣ್ ಸಾಹೇಬರಿಗೆ ಜಯವಾಗಲಿ. ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವನವಾಸ ಇಂದು ಅಂತ್ಯವಾಗಿದೆ. ಬಸವರಾಜ ಬೊಮ್ಮಾಯಿಯ ಸ್ವಹಿತಾಸಕ್ತಿ ರಾಜಕಾರಣ, ಸ್ವಜಾತಿ ಪ್ರೇಮ ಇವತ್ತು ಅಂತ್ಯವಾಗಿದೆ. ಬೊಮ್ಮಾಯಿಗೆ ನೇರವಾಗಿ ಇವತ್ತು ನಾನು ಹೇಳ್ತೇನೆ, ಎಂದು ಹೇಳ್ಕೊಂಡು ಬಂದಿದ್ದೇನೆ, ನೀನು ನಿಮ್ಮ ಮಗನ ಒಂದು ಭವಿಷ್ಯಕ್ಕಾಗಿ ಮತಕ್ಷೇತ್ರದ ಜನರ, ನಿಮ್ಮ ಪಕ್ಷದ ಕಾರ್ಯಕರ್ತರ ಭವಿಷ್ಯವನ್ನು ಹಾಳು ಮಾಡಕ್ಕೆ ಹೊಂಟಿದ್ರಿ. ಆದರೆ ನಮ್ಮ ಮತಕ್ಷೇತ್ರದ ಜನತೆ, ಈ ಮತಕ್ಷೇತ್ರ ಸಿಸ್ನಾಳ ಶರೀಫರ ಮತಕ್ಷೇತ್ರ, ಈ ಕ್ಷೇತ್ರದಲ್ಲಿ ಒಂದು ಸಾಮರಸ್ಯ ಭಾಳ ದಿನಗಳಿಂದ ನೆಲೆಗೊಂಡುವಂಥದ್ದಕ್ಕೆ ನೀವು ಕಡಿವಾಣ ಹಾಕಕ್ಕೆ ಹೋಗಿದ್ರಿ, ಯಶಸ್ವಿ ಆಗಲಿಲ್ಲ. ಮುಂದಿನ ದಿನಮಾನ ಅಂತೂ ನೀವು ತಿಳ್ಕೊಂಡೆ ರಾಜಕಾರಣ ಮಾಡುವಂಥ ಕೆಲಸ ಮಾಡದೆ ಹೋದ್ರೆ ನೀವು ಹಾವೇರಿಯಲ್ಲಿ ಎದಿರಲ್ಲ, ಮುಂದಿನ ಬಾರಿ ಎಲ್ಲಿ ಕಾಣೋದಿಲ್ಲ. ಎಚ್ಚರವಾಗಿ ರಾಜಕಾರಣ ಮಾಡಿರಿ, ಜಾತಿ ಭೇದ ಭಾವ ಮಾಡಬೇಡ್ರಿ, ಅನುಕೂಲದಿಂದ ರಾಜಕಾರಣ ಮಾಡಬೇಡ್ರಿ, ಬೆಳೆದವ್ರಿಗೆ ವಿರೋಧ ಮಾಡಬೇಡ್ರಿ. ನಿಮ್ಗೆ ಏನಾರ ನೈತಿಕತೆ ಇದ್ರೆ ಈ ಹೊತ್ತಿನಿಂದ ಸಿದ್ದರಾಮಯ್ಯನವ್ರಿಗೆ ಕ್ಷಮೆ ಕೇಳಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಡಬಾರ್ದು. ಹೊತ್ತು ವಿಚಾರ ನೀವು ಮಾತಾಡ್ತೀರಿ, ನೀವಿದ್ದಾಗ ಏನು ಮಾತಾಡಿದ್ರಿ ಅನ್ನೋದು ಆತ್ಮಸಾಕ್ಷಿ ನೀವು ಕೇಳ್ರಿ. ಇಂಥವೆಲ್ಲ ಡಬಲ್ ಗೇಮ್ ಆಟ ಮತಕ್ಷೇತ್ರದಲ್ಲಿ ಮತ ನಡೆಸಿಕೊಟ್ಟಿಲ್ಲ ಅಂತಕ್ಕಂಥ ತೀರ್ಮಾನಗಳಾದರೂ ನೀವು ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಕೆಲಸ ಕಾರ್ಯ ಮಾಡಿಕೊಂಡು ಹೋಗುತ್ತೆ ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ. ಬಸವರಾಜ ಬೊಮ್ಮಾಯಿ ಅವರೇ, 18 ವರ್ಷದ ವನವಾಸ ಮುಗಿತು ಅಂದ್ರಲ್ಲ, 18 ವರ್ಷ ವನವಾಸದೊಳಗೆ ಏನು ಮಾಡಿದ್ರು? ಅದ್ರ ಬಗ್ಗೆ ವನವಾಸದೊಳಗೆ ಪಕ್ಷದ ಒಂದು ಸಂಘಟನೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಯಾಕಂದರೆ ಇಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತದಾರರು ಬಹಳಷ್ಟು ಗಟ್ಟಿಯಾಗಿರೋದ್ರಿಂದ ಇವತ್ತು ವಿಜಯಕ್ಕೆ ಕಾರಣವಾಗಿದೆ. ಅಂಥ ಸಂಕಷ್ಟ ಬಂದರೂ, ನಾಯಕರ ಕೊರತೆ ಇದ್ದರು, ಕಾರ್ಯಕರ್ತರು ಮತ್ತು ಮುಖಂಡರು ನಮ್ಮನ್ನು ಬಿಟ್ಟುಕೊಳ್ಳಿಲ್ಲ, ಪಕ್ಷವನ್ನು ಬಿಟ್ಟುಕೊಳ್ಳಿಲ್ಲ. ಪಕ್ಷದ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಈ ಕಳೆದ ಬಾರಿಯ ನಮ್ಮ ಸರ್ಕಾರ ಅವಧಿಯಲ್ಲಿ ಕೊಟ್ಟಂಥ ಗ್ಯಾರಂಟಿಗಳ ವಿಶ್ವಾಸ ಹಾಗೂ ರಾಜ್ಯದ ಎಲ್ಲ ನಾಯಕರು, ಸಚಿವರು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ವಿಜಯ ನಾಂದಿ ಹಾಡಿದೆ. ಅತ್ಯಂತ ಪ್ರಮುಖವಾಗಿ ತನ್ನ ಹಿಂದೆ ಇದ್ದಂಥ ಕಾರ್ಯಕರ್ತನ ಬೊಗ್ಗು ಬಡಿಯುವ ವ್ಯವಸ್ಥೆ ಷಡ್ಯಂತ್ರ ಇವತ್ತು ಅಂತ್ಯವಾಗಿದೆ. ಬೊಮ್ಮಾಯಿ ಷಡ್ಯಂತ್ರ ಇಲ್ಲಿಗೆ ಅಂತ್ಯವಾಗಿದೆ, ಮುಂದುವರಿಯುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಬಿಜೆಪಿ ತುಂಬಿಗೌಡರಿಗೆ ಎಂದು ಬಿಟ್ಟರು ಅವತ್ತ ಬೊಮ್ಮಾಯಿನವ್ರು ಮಕ್ಕಂಡ್ರೆ ಅಂತ ಹೇಳಿದರು. ನಮ್ಮ ತುಂಬಿಗೌಡರಿಗೆ ಅನ್ಯಾಯ ಮಾಡಿತ್ತು ಆ ದೇವ್ರಿಗೆ ಗೊತ್ತು. ಅವು ಯಾರ್ಯಾರಿಗೆ ಅನ್ಯಾಯ ಮಾಡಿದ, ಬೇಲ್ಮೂರು ಸೋಮನಿಗೆ ಅನ್ಯಾಯ ಮಾಡಿದ, ಈ ಕುನ್ನೂರಿಗೆ ಅನ್ಯಾಯ ಮಾಡಿದ, ಬೊಮ್ಮಾಯಿಗೆ ಅನ್ಯಾಯ ಮಾಡಿದ, ಯಾರ್ಯಾರಿಗೆ ಅನ್ಯಾಯ ಮಾಡ್ಯಾನ ಕುನ್ನೂರು ಆ ಪಾಪ ಇವತ್ತು ಅವನ ಮಗಗೆ ತಟ್ಟಿದೆ.